ಬಾಲಕೃಷ್ಣ ಒಂದು ಡೈಲಾಗ್ ಹೇಳ್ತಾನೆ, ಫ್ಲೂಟು ಜಿಂಕ್ ಮುಂದುವುದಲ್ಲ, ಸಿಂಹ ಮುಂದುವುದೇ ಕೈಯಲ್ಲದು. ಇಲ್ಲಿ ನಮ್ಮ ಊರಿನಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಎಂಥದ್ದೂ ಇಲ್ಲ. ಇಲ್ಲಿರೋದು ಕೇವಲ ಒಂದೇ ಒಂದು ಪಕ್ಷ, ಅದು ನಮ್ಮ ಆನಂದ್ ರೆಡ್ಡಿ ಪಕ್ಷ. ಇನ್ಮೇಲೆ ಮುಸ್ಲಿಂ ಬಾಂಧವರು ನಾವೆಲ್ಲ ಹಿಂದೂಗಳು ರೆಡ್ಡಿಯವರ ಪರವಾಗಿ ನಾವೆಲ್ಲ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಒಂದು ನಿಂತ್ಕೊಳ್ಳೋದು ಅವ್ರ ಕುಟುಂಬದವ್ರೆ. ಬೇರೆಯವರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ನಿಮ್ಗೇನು ಬೇಕು ಅಂತ ಕೇಳ್ತಾರೆ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಒಂಥರ ಇದು ಸಮುದ್ರ, ಇದು ಕೆರೆ ಎಲ್ಲ, ಇದು ಸಮುದ್ರದಲ್ಲಿ ಎಷ್ಟು ಬೇಕೋ ಅಷ್ಟು ಈಚಾಡ್ಬೋದು, ಕೆರೆಯಲ್ಲಿ ಆಗಲ್ಲ. 2 ವರ್ಷ ಮಳೆ ಬಂದಿಲ್ಲ ಅಂದರೆ ಕೆರೆಯಲ್ಲಿ ನೀರಿರಲ್ಲ. ನಮ್ಮದು ಸಮುದ್ರ, ಇತಿಹಾಸ ಹೋಗಿದ್ರೂ ಸಮುದ್ರ ಹೋಗಲ್ಲ. ಆ ಥರ ನಮ್ಗೆ ಆನಂದ್ ರೆಡ್ಡಿ ಅಣ್ಣವರು. ಊರಲ್ಲಿ ಹುಳಿ ಇದು ಯಾವತ್ತೂ ಯಾರಿಗೂ ಅಜ್ಜೋದಿಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡೋವಂಥ ಅವ್ರಿಗೆ ಇದಿಲ್ಲ. ಅವರೇ ಓನ್ ಡಿಸಿಷನ್ನು, ಅವ್ರಿಗೆ ಆದಂಥ ಕೆಪಾಸಿಟಿ ಇದೆ ತಾಲೂಕಲ್ಲಿ. ಎಲ್ಲರಿಗೂ ನಮಸ್ತೆ. ಮೂಡಲ್ಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಲ್ ತಾಲೂಕು ಸಿನಗೇನಹಳ್ಳಿ ಗ್ರಾಮದಿಂದ ಹೊರಹೊಮ್ಮುತ್ತಿರುವ ಜನನಾಯಕನ ಕತೆ ಇದೀಗ ಗಮನ ಸೆಳೆಯುತ್ತಿದೆ. ಕಣ್ಣೀರ ಒರೆಸೋ ಪ್ರಭುವೇ, ನಿನ್ನಲ್ಲಿ ದ್ಯಾವ್ರು ಜೊತೆಗಾರ. ಸಾವಿರ ಜನ್ಮ ಬಂದರು ಸಾಕು, ನಾಯಕ ನೀನೇ ಆಗು. ಬಡವರ ಬಂಧು ಆನಂದ ರೆಡ್ಡಿ, ನಿನ್ನ ನೆರಳು ಸಾಕು. ನಿನ್ನ ಗುಂಟು ನಾನಾ ವೇಷ, ನಿನ್ನ ಮಾತೆ ಘಂಟಾ ಘೋಷ. ಸೂರ್ಯ ಚಂದ್ರ ಸಾಕ್ಷಿ ಹೇಳ್ತವೆ, ನೀ ಬಂದರೆ ಬದಲಾಗೋ ದೇಶ. ಗ್ರಾಮದ ಜನರು ಪ್ರೀತಿಯಿಂದ ನಮ್ಮೂರಿನ ದೇವರು ಎಂದು ಕರೆಯುವ ಆನಂದ್ ರೆಡ್ಡಿ ಅವರ ಸೇವಾ ಮನೋಭಾವವು ಎಲ್ಲ ವರ್ಗದ ಜನರನ್ನು ಒಂದೇ ಹಾದಿ ನಿಲ್ಲಿಸುತ್ತಿದೆ. ಗ್ರಾಮಸ್ಥರ ಮಾತಿನಲ್ಲಿ ಹೇಳುವುದಾದರೆ, ಕಷ್ಟದ ಸಮಯದಲ್ಲಿ ದೇವರನ್ನು ಕಾಣುವ ಮುಂಚೆ ಆನಂದ್ ರೆಡ್ಡಿ ಅವರ ಮನೆಯ ಬಾಗಿಲೇ ಅವರಿಗೆ ಆಶ್ರಯ. ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಸಹ ಯಾವುದೇ ಭೇದ ಭಾವವಿಲ್ಲದೆ ಅವರು ನೀಡುತ್ತಿರುವ ಸಹಾಯವನ್ನು ಮನಪೂರ್ವಕವಾಗಿ ಮೆಚ್ಚಿಕೊಂಡಿದ್ದಾರೆ. ಉಚಿತವಾಗಿ ಹವಾನಿಯಂತ್ರಣ ಬಸ್ ವ್ಯವಸ್ಥೆ, 4 ದಿನಗಳ ಪ್ರವಾಸಕ್ಕೆ ಊಟ ನೀರು ಹಾಗೂ ಅಗತ್ಯ ವೆಚ್ಚಗಳನ್ನು ಭರಿಸಿ ಕರ್ನಾಟಕದ ಪ್ರಮುಖ ಪುಣ್ಯಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗುವ ಸೇವೆ ಜನಮನ ಗೆದ್ದಿದೆ. ಶಿನಗೇನಹಳ್ಳಿ ಮಣ್ಣಿನ ಮಗ, ಜನಮನ ಗೆದ್ದವನು ನೀನು. ಗೀತೆಯ ಮಾತು ಬೋಧಿಸಿದ ಕೃಷ್ಣನಂತೆ, ಧರ್ಮದ ದಾರಿ ತೋರಿಸುವವ. ಭೀಮನ ಬಲದಂತೆ ನಿಂತು ಅನ್ಯಾಯಕ್ಕೆ ಎದುರಿಸುವವ. ಬಜರಂಗಿ ಗುಡುಗು ಸಿಡಿಲಂತೆ ನಿನ್ನ ಶಬ್ದ ಕೇಳಿದ್ರೆ ಸಾಕು. ಕೋಲಾರದ ಮಣ್ಣಿನ ಸೊಗಡು, ನಿನ್ನ ಹೆಜ್ಜೆ ಗುರುತು ಹಾಕು. ಈ ಹಿಂದೆ ಶಿರಡಿ ಪ್ರವಾಸ ಕಳಿಸಿರುವ ಆನಂದ್ ರೆಡ್ಡಿ ಅವರು ಮುಸಲ್ಮಾನ್ ಬಾಂಧವರಿಗೆ ವಿಶೇಷವಾಗಿ ಕರ್ನಾಟಕದ ಮುಖ್ಯ ಪುಣ್ಯಕ್ಷೇತ್ರಗಳಾದಂಥ ಮಂಗಳೂರು ದರ್ಗಾ ಮತ್ತು ಇನ್ನು ಇತರೆ ಪ್ರದೇಶಗಳಿಗೆ ಸುತ್ತಿದ್ದಾರೆ. ಆನಂದ್ ರೆಡ್ಡಿ ಅವರು ನಗರದಲ್ಲಿ ಐಷಾರಾಮಿ ಜೀವನ ನಡೆಸುವ ಸಾಮರ್ಥ್ಯ ಇದ್ದರೂ ತಮ್ಮ ಹುಟ್ಟೂರಾದ ಸಿನಗೇನಹಳ್ಳಿಯ ಅಭಿವೃದ್ಧಿಯನ್ನೇ ಧ್ಯೇಯವಾಗಿ ಮಾಡಿಕೊಂಡಿರುವ ಆನಂದ್ ರೆಡ್ಡಿ ಅವರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಬೀದಿ ದೀಪಗಳು, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಬಡವರಿಗೆ ಆರ್ಥಿಕ ಸಹಾಯ ಇವೆಲ್ಲವೂ ಅವರ ಕಾರ್ಯಗಳಲ್ಲಿ ಮುಖ್ಯವಾಗಿದೆ. ಇನ್ನು ವಿಶೇಷವೆಂದರೆ ಆ ಗ್ರಾಮದಲ್ಲಿ ಜಾತಿ ಧರ್ಮ ಪಕ್ಷಭೇದವಿಲ್ಲದೆ ಎಲ್ಲರೂ ಒಂದೇ ಕುಟುಂಬದಂತೆ ಬದುಕುತ್ತಿರುವುದು. ಗ್ರಾಮ ದೇವತೆಗಳ ಹಬ್ಬವಾಗಲಿ ಅಥವಾ ಮುಸ್ಲಿಂ ಸಹೋದರರ ಹಬ್ಬವಾಗಲಿ ಎಲ್ಲರೂ ಸೇರಿ ಆಚರಿಸುವ ವಾತಾವರಣವನ್ನು ಅವರು ನಿರ್ಮಿಸಿದ್ದಾರೆ.
ಗ್ರಾಮಸ್ಥರು ಘೋಷಣೆ ಮಾಡುತ್ತಾರೆ, ಇಂತಹ ನಾಯಕರು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೇರಬೇಕು. ನಾವು ಎಲ್ಲರೂ ಅವರ ಬೆಂಬಲದಲ್ಲಿದ್ದೇವೆ. ಆನಂದ್ ರೆಡ್ಡಿ ಅವರ ಸೇವಾ ಮೂರ್ತಿಗಳು ಸಮಾಜಕ್ಕೆ ಸ್ಫೂರ್ತಿ. ಜನಸೇವೆಯೇ ಧರ್ಮವೆಂದು ನಂಬಿದ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಬೆಳಕು ತರಲಿ ಎಂಬ ಆಶಯ ವ್ಯಕ್ತವಾಗಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಸಬ್ಕು ಸಲಾಮ್ ಅಲೈಕುಮ್. ಸೊ ಅದೇ ರೀತಿ ನಮ್ಮ ದೊಡ್ಡವ್ರಿಗೆಲ್ಲ ನಮಸ್ಕಾರ. ಯಾವಾಗ ಬಂದು ಕೇಳಿದ್ರೂ ನಮ್ಮ ಆನಂದ್ ರೆಡ್ಡಿ ಅಣ್ಣವರು ನಮ್ಮ ಸಮುದಾಯಕ್ಕೆ ಯಾವತ್ತೂ ಅಡ್ಡ ಇಲ್ಲ. ಏನು ಕೇಳಿದ್ರೂ ಎರಡನೇ ಮಾತಿಲ್ಲ, ಯಾವಾಗಾದರೂ ಕೊಡ್ತಾರೆ ನಮ್ಮ ಸಮುದಾಯಕ್ಕೆ. ಏನೇ ಕೇಳಲಿ ನಮ್ಮ ಸಮುದಾಯಕ್ಕೆ ಮಾತ್ರ 30 ವರ್ಷದಿಂದನೂ ಅವ್ರ ಕುಟುಂಬದವರೇ ನಮ್ಮ ಸಮುದಾಯಕ್ಕೆ ಕಾಪಾಡ್ಕೊಂಡು ಬಂದಿರೋದು. ಊರಲ್ಲಿ ಯಾವುದೇ ವಿಚಾರ ಇರಲಿ, ಒಂದು ಪೊಲೀಸ್ ಸ್ಟೇಷನು, ಒಂದು ಕಂಪ್ಲೇಂಟು, ಇನ್ನೊಂದು ಏನೇ ಇರಲಿ, ಊರಲ್ಲಿ ತೊಂದರೆ ಮುಸಲ್ಮಾನರಿಗೆ ಮೊಟ್ಟ ಮೊದಲವಾಗಿ ಅವ್ರ ಕುಟುಂಬದವರು ನಮಗೆ ಬಂದು ನಾವು ಒಂದು ನಿಂತ್ಕೊಳ್ಳೋದು ಅವ್ರ ಕುಟುಂಬದವರೇ. ಬೇರೆಯವರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. 30 ವರ್ಷದಿಂದನೂ ಮುಸಲ್ಮಾನ್ ಬಾಂಧವರು ಕಾಪಾಡ್ಕೊಂಡು ಬಂದಿರೋರು ಅವ್ರ ಕುಟುಂಬದವರೇ. ಯಾರು ಇತಿಹಾಸ ಕೇಳ್ಕೊಳ್ಳಿ, ನಮ್ಮ ಬುಡ್ಡು ಸಾಬ್ ಇದ್ದರು, ಮಜೀದ್ ಸಾಬ್ ಇದ್ದರು, ಅವತ್ತಿಂದನೂ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮಗೆ ಯಾವತ್ತು ನಮ್ಮ ಸಮುದಾಯಕ್ಕೆನ 100 ಜನ ರೆಡಿ ಇದ್ದೀವಣ್ಣ, ಸ್ಟೂರ್ಗೆ ಬೇಕು ಅಂತೇಳಿದ್ದಕ್ಕೆ ಆಯ್ತು ನಡಿಯಪ್ಪ, ಯಾವಾಗ ಬೇಕು ನಿಮ್ಗೆ ಬಸ್ಸು ಅಂತ ಕೇಳಿದ್ರು. ಬೇರೆಯವರು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಏನು ನಿಮ್ಮ ಸಮಸ್ಯೆನ ಕೇಳೋರಿಲ್ಲ, ಏನಕ್ಕೆ ತೋರಿಸ್ಕೊಳ್ತಾರೆ, ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಆ ಥರ ಯಾವತ್ತೂ ನಮ್ಮ ಆನಂದನವ್ರು ನಮಗೆ ಮಾಡಿಲ್ಲ. ಯಾವತ್ತಿದ್ರೂ ನಿಮ್ಗೇನು ಬೇಕು ಅಂತ ಕೇಳ್ತಾರೆ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ನಿಮ್ಗೇನು ಬೇಕು ಅಂತ ಕೇಳ್ತಾರೆ. ಆ ರೀತಿ ನಮ್ಮನ್ನು ಬೆಳೆಸಿದ್ದಾರೆ ಊರಲ್ಲಿ. ಮುಸಲ್ಮಾನ್ ಬಂದವರು ಯಾರಿಗಾದರೂ ಕೇಳ್ಕೊಳ್ಳಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಯಾವತ್ತೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿರೋದು ಅವ್ರ ಕುಟುಂಬದವರು. ಯಾರಿಗಾದರೂ ಬೇಕು ಕೇಳಿ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾವಾಗಲೂ ನಾವು ಜೊತೆಯಲ್ಲಿ ಇರ್ತೀವಿ. ಅದೇ ರೀತಿ ನಮಗೆ ಅದೇ ಸಹಕಾರ ಕೊಡಲಿ. ನಮ್ಮಿಂದ ಏನು ಅವ್ರಿಗೆ ಸಹಕಾರ ಬೇಕೋ ಅದು ಯಾವತ್ತೂ ನಾವು ಬಿಟ್ಕೊಡಲ್ಲ. ಒಂಥರ ಇದು ಸಮುದ್ರ, ಇದು ಕೆರೆ ಅಲ್ಲ, ಇದು ಸಮುದ್ರದಲ್ಲಿ ಎಷ್ಟು ಬೇಕೋ ಅಷ್ಟು ಈಚಾಡ್ಬೋದು. ಕೆರೆಯಲ್ಲಿ ಆಗಲ್ಲ. 2 ವರ್ಷ ಮಳೆ ಬಂದಿಲ್ಲ ಅಂದರೆ ಕೆರೆಯಲ್ಲಿ ನೀರಿರಲ್ಲ. ನಮ್ಮದು ಸಮುದ್ರ ಇತಿಹಾಸ ಹೋಗಿದ್ರೂ ಸಮುದ್ರ ಹೋಗಲ್ಲ. ಆ ಥರ ನಮ್ಗೆ ಆನಂದ್ ರೆಡ್ಡಿ ಅಣ್ಣವರು ಊರಲ್ಲಿ ಒಂದು ಕೆರೆ ಇರು, ಆ ರೀತಿಯಲ್ಲಿ ಒಂದು ಬ್ರ್ಯಾಂಡಾಗಿ ಬೆಳೀತಾ ಇದ್ದಾರೆ ತಾಲೂಕಲ್ಲಿ. ನಮ್ಮದು ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮೆಲ್ಲ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ನಮ್ಮೂರ ಕಾಯೋ ದೊರೆಯೇ, ನಿನಗೆ ಏನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ, ನಿನ್ನಲ್ಲಿ ದ್ಯಾವ್ರು ಜೊತೆಗಾರ. ಸಾವಿರ ಜನ್ಮ ಬಂದರು ಸಾಕು ನಾಯಕ. ಸಲಾಮ್ ಅಲೈಕುಮ್. ಅದೇ ಥರ ನಮ್ಮಣ್ಣವ್ರು ಇಲ್ಲೆಲ್ಲ ಕೂತಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಇವತ್ತೇನು ನಾವು ಉಲ್ಲಾಲ್ ದರ್ಗಾ, ಚಿಕ್ಕಮಂಗ್ಳೂರು, ಬಾಬಾ ಬುಡಂಗಿರಿ, ದಾದಾಪಾಡ್ ಆ ಥರ ಇದು ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಆನಂದ್ ರೆಡ್ಡಿ ಅಣ್ಣವರು. ಆಯಿತಾ, ಎಲ್ಲ ಖರ್ಚು ಊಟದಾಗಲಿ ಬೇರೆದಿರಲಿ ಎಲ್ಲನೂ ಸೌಲಭ್ಯ ಅವ್ರದ್ದೇ. ನಾವು ಹೋಗೋದು ಬಸ್ಸಲ್ಲಿ ಕೂತ್ಕೊಳ್ಳೋದು, ಬರೋದು ಊರಲ್ಲಿ ಇಳಿಯೋದು, ಅಷ್ಟು ಮಾತ್ರನೇ. ಅದೇ ರೀತಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಲೂಟು ಜಿಂಕ್ ಮುಂದುದಲ್ಲ, ಸಿಂಹ ಮುಂದುವುದೇ ಕೈಯಲ್ಲದು యాపత్తు కానీ మా భరత్ సార్ కూడా అంతే. రే 3 దినాలు పోతాం సార్ అండి. 3 దినాలు తప్ప వారం పోండా, పొద్దునాలు పోండా, మీకేం కావాలో నేను ఉంటాను, మా ఆనంద్ రెడ్డి అని కడుతున్నా అంటే మీరు ఎప్పుడు కావాలో పోండా. ಅದೇ ರೀತಿ ಜಾತಿ ಇಲ್ಲ, ಮತ ಇಲ್ಲ, ಇನ್ನೊಂದಿಲ್ಲ. ಈ ಮೊನ್ನೆ ಒಂದು ಮೆರವಣಿಗೆ ಮಾಡಿದ್ರಿ ಊರಲ್ಲಿ. ನಮ್ಮ ಮುಸ್ಲಿಂ ಬಾಂಧವರೇ ಮುಂದೆ అన్న కేಳಿದೆ, ఏం రా ముస్లిం మీ సాయిబ్లంతా ఇట్లున్నారు నా, మేమంతా ఊటి కదనా. ಅದೇ ರೀತಿ ನಡ್ಕೊಂಬಂದರು. ಅದಕ್ಕೂ ಸ್ವಲ್ಪ ಕಿಡಿಗಳು ಇರ್ತಾರಲ್ಲ, ಸ್ವಲ್ಪ ತೊಂದರೆಗಳು ಮಾಡಿದ್ರು. ಇನ್ನು ಮುಂದೆ ಬರೋ ದಿವಸದಲ್ಲಿ ನಾವು ಅದನ್ನು ನೋಡ್ಕೊತೀವಿ. ಯಾರ್ಯಾರು ಬರ್ತಾರೆ, ಯಾರು ಹೋಗ್ತಾರೆ ನಾವು ನೋಡ್ಕೊತೀವಿ. ಆದರೆ ಯಾರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಪುಲಿ ಸಿಂಹ ಇಲ್ಲೇ ಕೂತಿದ್ದಾನೆ. ಸಿಂಹ ಮುಂದರೆ ಜಿಂಕೆ ಬಂದ್ರೂ ಏನು ಮಾಡೋಕ್ಕಾಗಲ್ಲ. ಜಿಂಕೆ ಬರುತ್ತೆ, ಮೇವು ಮೇಯ್ಕೊಂಡು ಹೋಗ್ತಾ ಇರಬೇಕು, ಅಷ್ಟು ಮಾತ್ರ. ಸಿಂಹನ ಮುಂದೆ ಏನು ಮಾಡೋಕ್ಕಾಗಲ್ಲ. ಸಿಂಹ అడవికంతా ఎవరో పులి అంటే పులి, ఈ ఊరికంతా ఎవరో పులి అంటే ఆనంద్ రెడ్డి. ఈ ఊరికి పులి. యా ఊర్లోగానే మళ్ళీ చెప్తారు, మేము వచ్చే యావది నువ్వు ఎత్తుకురా, యా రోడ్ వేసినావు, యా ఇల్లు వేసినావు, యా లైట్ వేసినావు, ఎత్తుకురా నా ముందుకు, నేను ఉంటాను రా. మా యజమాని తగ్గొద్దు, మా ఆనంద్ రెడ్డి అంత కొద్దు నా తగ్గరా.
ఇట్లా లైట్ వేయించినరా ఇట్లా ఊర్లో ఇది చేసినరా నా ముందుకు నేను ఇస్తాను నీకు జాబ్. యాది చేసినలే, యాడుండాలి ఆడే ఉండు, ఊరికే కెలికేకి రావద్దు, కలిగితే ಬೇರೆ వస్తాయి. ನೀನೇ ಆಗು ಬಡವರ ಬಂಧು ಆನಂದ ರೆಡ್ಡಿ, ನಿನ್ನ ನೆರಳು ಸಾಕು. ನಿನಗುಂಟು ನಾನಾ ವೇಷ, ನಿನ್ನ ಮಾತೆ ಘಂಟಾ ಘೋಷ. ಸೂರ್ಯ ಚಂದ್ರ ಸಾಕ್ಷಿ ಹೇಳ್ತವೆ, ನೀ ಬಂದರೆ ಬದಲಾಗೋ ದೇಶ. ಹಸಿದವನಿಗೆ ಕೈ ತುತ್ತನಿಟ್ಟು ತಾಯಿಯ ಗುಣದವನು ನೀನು. ಶಿನಗೇನ ಹಳ್ಳಿ ಮಣ್ಣಿನ ಮಗ, ಜನಮನ ಗೆದ್ದವನು ನೀನು. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಈ ಒಂದು ಬಾಬಾ ಬುಡಂಗಿರಿ ಮತ್ತು ಮಂಗಳೂರು ಮತ್ತು ಉಲ್ಲಾಲ್ ದರ್ಗಾ ಎಂಬ ಯಾತ್ರೆ ಪ್ರವಾಸ ಏನು ಆಯೋಜನೆ ಮಾಡಿದ್ದೇವೋ, ನಮ್ಮ ಮೈನಾರಿಟಿ ಸಹೋದರರಿಗೆ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ನಾವು ಶಿರಡಿ ಪ್ರವಾಸವನ್ನು ಮುಗಿಸಿದ್ದೀವಿ. ನಾವು ಹಿಂದೂಗಳು ನಾವೆಲ್ಲ ಈ ಶಿರಡಿ ಪ್ರವಾಸ ಹೋಗಿದ್ದೀವಿ ಅನ್ನೋ ಒಂದು ಕಾರಣದಿಂದ ನಮ್ಮ ಅಣ್ಣ ತಮ್ಮದಿರಾದಂಥ ಮೈನಾರಿಟಿ ಸಹೋದರರಿಗೋಸ್ಕರ ಇವತ್ತು ಈ ಒಂದು ಪ್ರವಾಸವನ್ನು ಆಯೋಜನೆ ಮಾಡಿರ್ತಾರೆ. ಪ್ರತಿ ವರ್ಷದಂತೆ ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ಇಲ್ಲದೇ ಈ ಒಂದು ಪ್ರವಾಸಗಳನ್ನು ಕಲಿಸಿರುತ್ತಾರೆ. ಇವತ್ತು ಈ ಒಂದು ನಮ್ಮ ಶಿರಡಿ ಪ್ರವಾಸ ದರ್ಶನ ಭಾಗ್ಯ ಮತ್ತು ನಮ್ಮ ಉಲ್ಲಾಲ್ ದರ್ಗಾ ಭಾಗ್ಯ, ಈ ಒಂದು ಭಾಗ್ಯಗಳನ್ನು ಕಲ್ಪಿಸಿರುವಂಥ ನಮ್ಮ ನೆಚ್ಚಿನ ಜನನಾಯಕರು ನಮ್ಮ ಆನಂದ ರೆಡ್ಡಿ ಅನ್ನೋರಿಗೆ ಅಭಿನಂದನೆಗಳು. ಮತ್ತು ಆ ಒಂದು ಶಿರಡಿ ಸಾಯಿಬಾಬಾರ ಒಂದು ಆಶೀರ್ವಾದ ಮತ್ತು ಅಲ್ಲಾ ದೇವರುಗಳ ಆಶೀರ್ವಾದ ನಮ್ಮ ಅಣ್ಣನ ಮೇಲೆ ಇರಲಿ, ಮತ್ತು ಅವ್ರ ಕುಟುಂಬಸ್ಥರ ಮೇಲೂ ಇರಲಿ. ಅದೇ ರೀತಿ ಅವರು ಕೊಟ್ಟ ಮಾತಿನಂತೆ ಪ್ರತಿಯೊಂದು ನಡ್ಕೊಳ್ತಾರೆ. ಯಾವತ್ತೂ ಕೂಡ ಕೊಟ್ಟ ಮಾತನ್ನು ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ಯಾವತ್ತೂ ತಪ್ಪೋದಿಲ್ಲ. ಒಂದು ಬಿಲ್ಲಿನಿಂದ ಬಾಣ ಬಿಟ್ಟರೆ ಹೇಗೆ ಗುರಿಯನ್ನು ತಲುಪುತ್ತದೋ, ಅದೇ ರೀತಿ ಅಣ್ಣ ಆಗಲಿ, ತಮ್ಮ ಆಗಲಿ, ಮಗ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ ಮಾತು ಕೊಟ್ಬಿಟ್ರೆ ಅದು ಕೆಲಸವನ್ನು ಮಾಡುತ್ತಾರೆ. ಮತ್ತು ಇನ್ನೊಂದು, ನಮ್ಮೂರಿನಲ್ಲಿ ನಾವು ಹಿಂದೂ ಮುಸ್ಲಿಂ ಅಂತೂ ಭೇದ ಭಾವನೆ ಇಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದ ರೀತಿಯಲ್ಲಿ ಒಗ್ಗಟ್ಟಾಗಿ ಇದ್ದೀವಿ, ಒಗ್ಗಟ್ಟಾಗಿ ಇರ್ತೀವಿ. ಆವತ್ತೂ ಒಗ್ಗಟ್ಟಾಗಿ ಇದ್ದೀವಿ, ಇವತ್ತು ಒಗ್ಗಟ್ಟಾಗಿರ್ತೀವಿ, ನಾಳೆನೂ ಒಗ್ಗಟ್ಟಾಗಿರ್ತೇವೆ. ಇಲ್ಲಿ ನಮ್ಮ ಊರಿನಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಎಂಥದ್ದೂ ಇಲ್ಲ. ಇಲ್ಲಿರೋದು ಕೇವಲ ಒಂದೇ ಒಂದು ಪಕ್ಷ, ಅದು ನಮ್ಮ ಆನಂದ ರೆಡ್ಡಿ ಪಕ್ಷ. ನಮಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಏಕೆಂದರೆ ಒಂದು ಯಾವುದೇ ಕಷ್ಟ ಸುಖ ಇಲ್ಲಂತಂದರೆ ಯಾವುದೇ ಒಂದು ತೊಂದರೆ ಸಮಸ್ಯೆ ಬಂದಾಗ ರಾತ್ರಿ 12 ಆಗಲಿ, ರಾತ್ರಿ 1 ಗಂಟೆ ಆಗಲಿ ನಮಗೆ ಬಂದು ನಿಲ್ಲುವುದು ನಮ್ಮ ಆನಂದ ರೆಡ್ಡಿ ಅನ್ನೋರು. ಅದರಿಂದ ನಮಗೆ ಪಕ್ಷಕ್ಕಿಂತ ನಮಗೆ ಆನಂದ ರೆಡ್ಡಿ ವ್ಯಕ್ತಿ ಮುಖ್ಯ ಅದು. ಮತ್ತು ಇನ್ನೊಂದು, ನಮ್ಮ ಪ್ರೆಸ್ ಆನಂದರಿಗೆ ಒಂದು ಪ್ರಶ್ನೆ ಮೂಡ್ಬೋದು. ಯಾವುದೇ ಕಾರ್ಯಕ್ರಮವಾಗಲಿ, ಯಾವುದೇ ಒಂದು ಪೂಜೆ ಪುರಸ್ಕಾರ ಆಗಲಿ, ಯಾವುದೇ ಒಂದು ಪ್ರವಾಸವಾಗಲಿ, ಯಾಕೆ ಪ್ರತಿಯೊಂದು ಈ ಮನೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಮೂಡ್ಬೋದು. ರೀಸನ್ ಏನು ಅಂತಂದರೆ, ಮಳೆ ಬರುತ್ತದೋ ಇಲ್ವೋ ಅಂತ ನಾವೆಲ್ಲ ಮೇಲಕ್ಕೆ ತಲೆ ಎತ್ತಿ ಆಕಾಶವನ್ನು ನೋಡ್ತೀವಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಯಾರಿಗೇ ಆಗಲಿ, ಅದು ಪರ ಆಗಲಿ ವಿರೋಧ ಆಗಲಿ, ಯಾರಿಗೇ ಆಗಲಿ ಕಷ್ಟ ಸಮಸ್ಯೆ ಅಂತ ಬಂದರೆ ಪ್ರತಿಯೊಬ್ಬರೂ ನೋಡುವುದು ಇದೇ ವಿಜಯ ವಿಲಾಸ ಎನ್ನುವ ಮನೆ. ಇದು ನಮ್ಮ ಪಾಲಿಗೆ ಬರೀ ಒಂದು ಮನೆಯಾಗಿ ಉಳಿದಿಲ್ಲ, ಇದೊಂದು ನಮಗೆ ದೇವಸ್ಥಾನದ ರೀತಿ. ಅದು ಎಂಥದ್ದೇ ಕಷ್ಟ ಆಗಲಿ, ಅದು ಎಷ್ಟೇ ದೊಡ್ಡ ಒಂದು ಸಮಸ್ಯೆ ಆಗಲಿ, ನಾವು ಎಷ್ಟೇ ಕಷ್ಟದಿಂದ ಇಲ್ಲಿ ಬಂದು ಆ ಕಾಂಪೌಂಡ್ ಒಳಗಡೆ ಹೆಜ್ಜೆ ಇಟ್ಟರೆ ನಾವು ಮತ್ತೆ ರಿಟರ್ನ್ ಆಗೋದು, ಆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಿರುತ್ತದೆ. ಸೊ ಇದು ನಮಗೆ ಬರೀ ಒಂದು ಮನೆ ಅಲ್ಲ, ಇದು ನಮ್ಮ ಗ್ರಾಮದ ನಮಗೆಲ್ರಿಗೂ ಇದೊಂದು ಅದೃಷ್ಟದ ಮನೆ. ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ವಿಚಾರ. ಇದೊಂದು ಅದೃಷ್ಟದ ಮನೆ ಅಂತ ಈಗಾಗಲೇ ಸಾಬೀತಾಗಿದೆ. ಸೊ ನಮಗೆ ಯಾವ ಒಂದು ಶುಭ ಗಳಿಗೆಯಲ್ಲಿ ಇದಕ್ಕೆ ಅಡಿಪಾಯ ಹಾಕಿದ್ರೋ ಗೊತ್ತಿಲ್ಲ. ಸೊ ಇವತ್ತು ಸುಮಾರು ನಮ್ಮ ತಾಲೂಕು ಆಗಲಿ, ಯಾವುದೇ ಇದಾಗಲಿ, ನಮ್ಮ ಡಿಸ್ಟಿಕ್ ಆಗಲಿ, ಎಲ್ಲರಿಗೂ ಒಂದು ಅನುಕೂಲ. ಇಲ್ಲಿ ಬಂದು ಏನೇ ಚರ್ಚೆ ಮಾಡಲಿ, ಏನೇ ಪ್ರೋಗ್ರಾಮ್ ಮಾಡಲಿ, ಯಾವುದು ಇದುವರೆಗೆ ಫೈಲೂರಾಗಿರುವಂಥದ್ದು ಯಾವುದೂ ಇಲ್ಲ. ಪ್ರತಿಯೊಂದೂ ಸಕ್ಸಸ್ ಆಗಿದೆ. ಗೀತೆಯ ಮಾತು ಬೋಧಿಸಿದ ಕೃಷ್ಣನ